ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಂಡಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಬ್ಬಕ್ಕಿ ಸಂಡಿಗೆ ಸಮ್ಮರ್ ಬಂತಲ್ಲ, ಸಮ್ಮರಲ್ಲಿ ಮಾಡಿಟ್ಕೊಂಡ್ರೆ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ಚಳಿಗಾಲಕ್ಕೆಲ್ಲ ಆಗುತ್ತೆ. ತುಂಬ ಬಿಸಿಲಿರೋದ್ರಿಂದ ನೀವು ಸಮ್ಮರಲ್ಲಿ ಮಾಡಿಟ್ಕೊಬೋದು. ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್. ಸ್ಟವ್ ಹಚ್ಚಂಗೆ ಇಲ್ಲ ಇದನ್ನು ಹಾಗೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಅದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬೌಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಹೂವಿನ ಕಾಳು, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ಅಂದರೆ, ಫಸ್ಟಿಗೆ ಈ ಸಬ್ಬಕ್ಕಿನ ಒಂದು 3ರಿಂದ 4 ಗಂಟೆ ಟೈಮು ನೆನೆಸಿಟ್ಕೊಂಬಿಡೋಣ. ನೋಡಿ, 3 to 4 hours ನೆನೆಸಿಟ್ಟಿದ್ದೀನಿ. ಈ ಥರ ಆಗಿದೆ ಸಬ್ಬಕ್ಕಿ. ಈಗೇನು ಮಾಡೋಣ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅಜ್ವೈನು, ಹೂವಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಈಗ ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಹಾಕೊಂಡ್ಬಿಡೋಣ. ಎರಡು ಸರಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ಸ್ವಲ್ಪ ತುಂಬ ನೈಸಾಗಿ ರುಬ್ಕೊಬೇಕು, ಅದಕ್ಕೋಸ್ಕರ ಒಂದು ಹಾಫ್ ಸ್ವಲ್ಪ ಹಾಕ್ಕೊಳ್ತೀನಿ, ಇನ್ನೊಂದು ಹಾಫ್ ಇನ್ನೊಂದು ಸರಿಗೆ ಹಾಕ್ಕೊಳ್ತೀನಿ. ಮತ್ತು ಇದು ಸಬ್ಬಕ್ಕಿ ನೆನೆಸಿರೋ ನೀರೇ ಇತ್ತು, ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇದು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಇದನ್ನು ಹಾಕ್ಕೊಂಡು ಇನ್ನೊಂದು ಸರಿ ರುಬ್ಕೊಂಬಂದಿದ್ದೀನಿ. ಇದು ನೀರಿತ್ತಲ್ಲ, ಸ್ವಲ್ಪ ನೀರು ಸಮೇತ ಹಾಕೊಂಡ್ಬಿಟ್ರೆ ಮತ್ತೆ ನೀರು ಹಾಕೋ ಅನ್ನಿಸ್ತೀರಿ. ನೋಡಿ, ಇದು ಮತ್ತೆ ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ, ಈ ಥರ ಆಗಿದೆ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನು. ನೋಡಿ, 1 ಬೌಲ್ಗೆ ಇಷ್ಟಾಗಿದೆ ಹಿಟ್ಟು. ನಿಮಗೆ ಇದು ನೋಡಿಕೊಂಡು ನೀವು ಸ್ಪೂನಲ್ಲಿ ಹಾಕೋ ಥರ ಸ್ವಲ್ಪ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಸ್ಪೂನಲ್ಲಿ ಹಾಕೋ ಥರ ಇರಬೇಕು. ಇದಕ್ಕೆ ಇವಾಗ ನಾವು ಸಾಲ್ಟ್ ಸೇರಿಸ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸಾಲ್ಟ್ ಸೇರಿಸಿದ್ಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ತುಂಬ ದಪ್ಪ ಇದ್ರೂ ಬೇಗ ಒಣಗೋದು ಇಲ್ಲ, ಒಣಗೋದಲ್ಲ, ಒಂದು ಮೀಡಿಯಮ್ನಾಗಿದ್ದರೆ ಚೆನ್ನಾಗಿರುತ್ತೆ ಸಂಡಿಗೆ ಎಲ್ಲ. ನೋಡಿ, ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಸ್ವಲ್ಪ ನೀರು ಹಾಕೊಬೋದು ಇದಕ್ಕೆ ಬೇಕಾದರೆ ನಾವು. ಇದು ನೋಡಿ, ಸ್ವಲ್ಪ ಗಟ್ಟಿ ಆಯಿತು, ಅದರಿಂದ ಇದಕ್ಕೆ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಈಗ ಕರೆಕ್ಟಾಗಿದೆ. ಈ ಥರ ಹಾಕೋ ಥರ, ಸ್ಪೂನಲ್ಲಿ ಹಾಕೋ ಥರ ಇರಬೇಕಿದು. ನೋಡಿ ಫ್ರೆಂಡ್ಸ್, ಈ ಥರ ಹಾಕೊಂಬಂದಿದ್ದೀನಿ. ಒಂದು ಕಾಟನ್ ಪಂಚೆ ಇರುತ್ತಲ್ಲ, ಅದನ್ನು ಹಾಸ್ಕೊಂಡಿದ್ದೀನಿ. ನಮ್ಮ ಟೆರೆಸಲ್ಲಿ ತುಂಬ ಪಿಜನ್ ಕಾಟ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಬಾಲ್ಕನಿಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದೊಂದು ಸ್ಪೂನ್ ಈ ಥರ ಹಾಕೊಂಡ್ಬಿಡೋಣ. ಬಾಲ್ಕನಿಲೇ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ನಮ್ಮ ಟೆರೆಸಲ್ಲಿ ತುಂಬ ಪಿಜನ್ ಕಾಟ, ಅದಕ್ಕೋಸ್ಕರ ಇಲ್ಲೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಇದು ಒಣಗಿದ ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಚಿಕ್ಕದಾಗಿ ಹಾಕಿದ್ರೂ ಅದು ತುಂಬ ಅಗಲ ಆಗೋಗುತ್ತೆ, ದೊಡ್ಡದಾಗುತ್ತೆ ಎಣ್ಣೆಲಿ ಕಾಯಿಸಿದ ತಕ್ಷಣ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ತುಂಬ ಬಿಸಿಲಿದ್ರೆ ಒಂದು 2 ದಿವಸ ಸಾಕು ಒಣಗಿದ್ರೆ. ಬಿಸಿಲು ಸ್ವಲ್ಪ ಕಮ್ಮಿ ಇದ್ದರೆ ಒಂದು 3 ದಿವಸ ಒಣಗಿಸ್ಬೋದು. 1 ಕಪ್ಪಲ್ಲಿ ನೋಡಿ ಇಷ್ಟು ಮಾಡ್ಕೊಬೋದು. ಇದನ್ನು ಒಂದು 3 ಡೇಸ್ ನಾನು ಒಣಗಿಸ್ಬೇಕು ಇದನ್ನು, ಯಾಕೆಂದರೆ ಇವತ್ತು ತುಂಬ ಬಿಸಿಲು ಕಮ್ಮಿ ಇದೆ ಫ್ರೆಂಡ್ಸ್, ನಾರ್ಮಲ್ ಆಗಿದೆ ಬಿಸಿಲು. ಒಂದು 3 ಡೇಸ್ ನೆನೆಸ್ತೀನಿ. 1 ಕಪ್ಪಲ್ಲಿ ಒಂದು 15 ದಿವಸ ಮಾಡ್ಕೊಬೋದು, ಅಷ್ಟಾಗತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು 1 ಬೌಲಷ್ಟು ಸಬ್ಬಕ್ಕಿ ಹಾಕಿದ್ದೆ. 1 ಬೌಲ್ ಸಬ್ಬಕ್ಕಿಗೆ ಇಷ್ಟು ಸಂಡಿಗೆ ಆಗಿದೆ. ಇದನ್ನು ಇವಾಗ ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ.
ನೋಡಿ ಎಣ್ಣೆ ಕೂಡ ಕಾಯ್ದಿದೆ. ಈಗ ಒಂದೊಂದೇ ಕರೆದು ತೋರಿಸ್ತೀನಿ ನೋಡಿ. ಒಂದೊಂದು ಸಂಡಿಗೆ ಎಷ್ಟೆಷ್ಟು ಅಗಲ ಆಗುತ್ತೆ ನೋಡಿ. ತುಂಬ ತೆಳ್ಳಗಾಗೋದ್ರಿಂದ ಸಬ್ಬಕ್ಕಿ ಹಾಕಿರೋದ್ರಿಂದ ತುಂಬ ತೆಳ್ಳಗಾಗುತ್ತೆ. ಇದು ಬೇಗ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ತುಂಬ ಹೊತ್ತು ಕೆಂಪು ಕಾಯಿಸ್ಬಿಡುತ್ತೆ. ನೋಡಿ ಎಷ್ಟೆಷ್ಟು ಅಗಲ ಆಗುತ್ತೆ ಒಂದೊಂದು ಸಂಡಿಗೆ ಅಂತ. ತುಂಬ ಈಸಿ ಕೂಡ, ಬೇಗ ಮಾಡಬಹುದು ಇದನ್ನು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಕೇವಲ ಒಂದೇ ಒಂದು ಕಪ್ಪು ಸಬ್ಬಕ್ಕಿ ಇದ್ದರೆ ಯಾವ ಥರ ಮಾಡ್ಕೊಬೋದು ಅಂತ. ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಬಿಟ್ರೆ ನೀವು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಒಂದು 4 ಅವರ್ ಆಗಿರುತ್ತೆ. 3 ರಿಂದ 4 ಅವರ್ ನೆನ್ಬಿಟ್ರೆ ಸಾಕು. ಅದನ್ನ ನೆನೆಸಿ ರುಬ್ಬಿಟ್ರೆ ನೀವು ಖಾರ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು, ಇಲ್ಲಾಂದರೆ ಬರೀ ಉಪ್ಪು, ಹೂವಿನ ಕಾಳು, ಜೀರಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಖಾರ ಬೇಕು ಅಂತ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಏನು ಬೇಯಿಸಂಗಿಲ್ಲ, ಸ್ಟವ್ ಮೇಲಿಟ್ಟು ಏನೂ ಇಲ್ಲ. ನೋಡಿ ರುಬ್ಬಿದ ತಕ್ಷಣ ಖಾರ ಹಾಕೋದು, ರುಬ್ಬೋದು ಅಷ್ಟೇ. ಸ್ಪೂನಲ್ಲಿ ಹಾಕ್ಬಿಟ್ರೆ ಆಯಿತು. ಒಂದು 3 ರಿಂದ 4 ದಿವಸ ನೆನೆಸೋನು. ಚೆನ್ನಾಗಿ ಬಿಸಿಲು ಇದ್ದರೆ 3 ದಿನ ಸಾಕು. ಬಿಸಿಲಲ್ಲಿ ಒಣಗಿದ್ಬಿಟ್ರೆ ಸಾಕು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಎಷ್ಟು ದೊಡ್ಡದಾಗಿ ಅರಳುತ್ತೆ ನೋಡಿ. ಒಂದೊಂದು ಸಂಡಿಗೆ ಇಷ್ಟು ದಪ್ಪ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಸಂಡಿಗೆ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.